ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಸುಧಾ ಚಲನ್. ಭಾನುವಾರ ಸಾಯಂಕಾಲದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಭಾನುವಾರ ಸಾಯಂಕಾಲ ನಮ್ಮಮ್ಮ ಮತ್ತು ಇಬ್ಬರು ಅಕ್ಕದಿರು ಎಲ್ಲ ಒಟ್ಟಿಗೆ ಬಂದಿದ್ದರು. ಸಾಯಂಕಾಲ ಆಗಿದ್ದರಿಂದ ಅಡುಗೆನೂ ಹಂಗೆ ಏನಾದರೂ ಅಡುಗೆ ಚಿಕನ್ ಮಾಡೋಣ, ಚಿಕನ್ ಮತ್ತು ಮಟನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಚಿಕನ್ ಮಟನ್ ಎರಡೂ ತೊಗೊಂಬಂದಿದ್ರು ನಮ್ಮ ಮನೇಲಿ. ಅದೆಲ್ಲ ಮುದ್ದೆ ಒಂದು ಚಿಕನ್ ಸಾರಿಗೆ ಮುದ್ದೆ ಮತ್ತು ರೈಸು ಇಷ್ಟನ್ನು ಅಡುಗೆ ಮಾಡಿ, ಅವರು ಸ್ವಲ್ಪ ಬೆಳಗ್ಗೆನೇ ಬಂದಿದ್ದರಿಂದ ಬೇಗನೆ ಅಡುಗೆ ಮಾಡಿ ಊಟನೂ ಇಕ್ಕೊಟ್ಟೆ. ಊಟ ಎಲ್ಲ ಮಾಡಿದ್ರು. ಊಟ ಎಲ್ಲ ಮಾಡಿದಾದಮೇಲೆ ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಅದು ಇದು ಅಂತೆಲ್ಲ ಮಾತಾಡಿಕೊಂಡು, ಆ ಊರ ಕಡೆ ಮಳೆ ಬರ್ತಾ ಇರಲಿಲ್ಲಂತೆ, ಅದೇ ಇಲ್ಲಿ ಬರ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಇಲ್ಲಿ ಬರ್ತಾಯಿದೆ ಮಳೆ, ಆ ಕಡೆ ಎಲ್ಲ ಬರ್ತಾಯಿಲ್ಲ ಅಂತ. ಯಾಕಂದರೆ ನಾವು ಮಳೆಯಲ್ಲೇ ಬಂದ್ವಲ್ಲ, ಮಳೆನೂ ಬೇರೆ ಇಲ್ಲಿ ಬರ್ತಾನೆ ಇತ್ತು. ಅದನ್ನು ನೋಡ್ಬಿಟ್ಟು ಹಂಗಂತ ಇದ್ರು, ಊರ ಕಡೆ ಎಲ್ಲ ಹೊಲಗಳೆಲ್ಲ ಇದೆ, ಅಲ್ಲಿ ಬೀಳಲ್ಲ, ಇಲ್ಲಿ ಬೀಳುತ್ತೆ ಮಳೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ರು. ಸರಿ ಅಂತ ಹಂಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಪಿಜ್ಜಾ ಏನಾದರೂ ತರಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿದಾಗ ನಾವು ತರಿಸ್ಕೊತೀವಿ. ಒಬ್ಬೊಬ್ಬರೇ ಇದ್ದಾಗ ಏನು ತಗೊಳ್ಳಲ್ಲ, ಎಲ್ಲರೂ ಸೇರಿದ್ರೆ ಒಟ್ಟಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಿಜ್ಜಾ ತರಿಸಿದ್ರು. ಅದನ್ನು ಹಂಗೆ ತಗೊಂಬಂದ್ಬಿಟ್ಟು ಅದು ಎಲ್ಲ ತಿಂದ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತಿದ್ವಿ. ತುಂಬ ದಿನವೇ ಆಗಿತ್ತು ಬಂದಿರಲಿಲ್ಲ ಅವರೂ ಅಷ್ಟೇ. ಸರಿ ಅಂತ ಏನಕ್ಕಪ್ಪ ಅಂತಂದರೆ ಅವರು ಕುಕ್ಕರೆಲ್ಲ ಹಾಳಾಗಿತ್ತಂತೆ, ಹೊಸ ಕುಕ್ಕರ್ಗಳು ತಗೊಳ್ಳೋಣ ಅಂದ್ಕೊಂಡು ಬಂದಿದ್ದರು. ಅವ್ರದ್ದು ಬ್ಲಾಸ್ಟ್ ಏನೋ ಆಗಿತ್ತಂತೆ ಕುಕ್ಕರು. ಅದು ಸರಿ ಹೊಸದೇ ತಗೊಳ್ಳೋಣ, ಅದು ಹಾಕ್ಬಿಟ್ಟು ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬಂದಿದ್ದರು. ನೋಡಿದ್ವಿ ನಾವು ಚಿಕ್ಕಪೇಟೆಯಲ್ಲಿ, ನಾವು ಸ್ವಲ್ಪ ಬಟ್ಟೆ ಎಲ್ಲ ತಗೋಬೇಕಾಗಿತ್ತು ಅಂದ್ಕೊಂಡು ಹೋಗೋಣ ಹಂಗೆ ಎಲ್ಲ ಒಟ್ಟಿಗೆ ಅಂತ. ನೆಕ್ಸ್ಟ್ ಡೇ ಸೋಮವಾರ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟನೂ ಅಷ್ಟೇ ಚಿತ್ರಾನ್ನ ಮಾಡಿದೆ. ನಾಷ್ಟ ಎಲ್ಲ ಮಾಡಿ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬೇಗ ರೆಡಿಯಾಗಿ ಹೊರಟ್ವಿ. ನಾವು ಚಿಕ್ಕಪೇಟೆಗೆ ಹೋದ್ವಿ ಫಸ್ಟು. ಆಮೇಲೆ ಚಿಕ್ಕಪೇಟೆಗೆ ಹೋದರೆ ನಾನು ಒಂದು ಸ್ಯಾರಿ ತಗೊಂಡೆ. ಅದು ಸಿಂಪಲ್ಲಾಗಿ ಡೈಲಿ ವೇರ್ ಮಾಡೋದೆ ಒಂದು ಸ್ಯಾರಿ, ಮತ್ತು ಟಾಪ್ಗಳಿಗೋಸ್ಕರ ಹೋಗಿದ್ದಿದ್ದು. ಟಾಪ್ ಏನು ಅಷ್ಟೊಂದು ನಾವು ಸ್ವಲ್ಪ ಬೇಗ ಹೋಗಿದ್ರಿಂದ ಒಂದು ಸ್ವಲ್ಪ ಅಂಗಡಿಗಳು ತೆಗ್ದಿರಿಲ್ಲ, ಒಂದು ಸ್ವಲ್ಪನೇ ಅಂಗಡಿ ತೆಗೆದಿದ್ದು. ನಮ್ಗಲ್ಲಿ ಯಾವುದೂ ಸೆಟ್ಟಾಗಿಲ್ಲ. ಅವರು ಮತ್ತೆ ಊರಿಗೆ ವಾಪಸ್ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಗನೆ ಹೋಗಿದ್ದು. ನೋಡಿದ್ರೆ ಅಂಗಡಿಗಳು ಒಂದಷ್ಟು ತೆಗ್ದಿರಿಲ್ಲ ಇನ್ನು ಚಿಕ್ಕಪೇಟೆಯಲ್ಲಿ ಬೆಳಗ್ಗೆ ಆಗಿದ್ದರಿಂದ. ನಾವು ಹೋಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಅಂಗಡಿಗಳು ತೆಗ್ದಿದ್ರು. ಅಲ್ಲಿ ನಮಗೇನು ಇಷ್ಟ ಆಗಿಲ್ಲ ಅಷ್ಟೊಂದು. ಸರಿ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂದ್ಕೊಂಡು ಒಂದೇ ಒಂದು ಸೀರೆ ಮಾತ್ರ ತಗೊಂಡು, ಸೀರೆ ಆಮೇಲೆ ಕುಕ್ಕರ್ ತಗೊಳ್ಳೋಣ ಅಂತ ಹಂಗೆ ಹೋದ್ವಿ. ಏನಂದರೆ ನಮ್ಮ ಕುಕ್ಕರ್ಗಳು ಹಾಕ್ಕೊಂಡು ತಗೋಬೇಕಿತ್ತು. ನಮ್ಮ ಹಳೆ ಕುಕ್ಕರ್ಗಳು ಹಾಕ್ಕೊತಾರೆ. ಹಳೆ ಕುಕ್ಕರ್ ಹಾಕ್ಕೊಂಡು ಅದು ಏನು ದುಡ್ಡಾಯಿತು ಅದು ಲೆಸ್ ಮಾಡಿ, ಮತ್ತು ಹೊಸ ಕುಕ್ಕರ್ಗಳಿಗೆ ದುಡ್ಡು ಅವ್ರು ಹೇಳ್ತಾರಲ್ಲ ಅವು ಲೆಸ್ ಮಾಡಿ ತಗೊಳ್ಳೋಣ ಅಂದ್ಕೊಂಡು ಹಳೆ ಕುಕ್ಕರ್ಗಳು ತಗೊಂಡೋಗಿದ್ವಿ ನಾವು. ಇಲ್ಲಿ ತೂಕಕ್ಕೆ ಹಾಕೋದಕ್ಕಿಂತ ಅಂಗಡಿಗೆ ಹಾಕ್ಕೊಂಡ್ರೆ ಒಂಚೂರು ಪ್ರೈಸ್ ಜಾಸ್ತಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಅಂಗಡಿಗಳಿಗೆ ಹಾಕಕ್ಕೆ ಹೋದ್ರಿ ನಾವು. ಅವರೇ ಎಲ್ಲಿ ಪಾತ್ರೆ ಕುಕ್ಕರಲ್ಲಿ ತೊಗೊತೀವ ಅವ್ರ ಅಂಗಡಿಲೇ ಹಾಕೋಣ ಅಂದ್ಕೊಂಡು ಎತ್ಕೊಂಡು ಹೋದ್ವಿ. ನೋಡಿದ್ವಿ ಚೆನ್ನಾಗಿ ಒಂದಷ್ಟು ಅಂಗಡೀಲಿ, ಒಂದೊಂದು ಅಂಗಡೀಲಿ ನಮಗೆ ಪ್ರೈಸ್ ಸೆಟ್ ಆಗಿಲ್ಲ. ಹಂಗೆ ಅಷ್ಟೇ ಅಲ್ವಾ, ಒಂದು ಅಂಗಡೀಲಿ ಸೆಟ್ ಆಗುತ್ತೆ, ಒಂದು ಅಂಗಡೀಲಿ ಸೆಟ್ ಆಗೋಲ್ಲ. ತುಂಬಾ ಸ್ಟೀಲಿನ ಕುಕ್ಕರ್ಗಳು ನೋಡೋಣ ಅಂತ ಹೋಗಿದ್ದಿದ್ದು. ಸ್ಟೀಲಿನ ಕುಕ್ಕರ್ಗಳು ತುಂಬಾ ರೇಟ್ ಐತೆ. ಸರಿ ಅವೇ ತಗೊಳ್ಳೋಣ, ಸ್ವಲ್ಪ ದಿನ ಬಾಳಿಕೆ ಬರುತ್ತೆ, ಚೆನ್ನಾಗಿರುತ್ತೆ ಸ್ಟೀಲಿಂದು ಅಂದ್ಬಿಟ್ಟು ಅವು ತಗೊಳ್ಳೋಣ ಅಂದ್ಕೊಂಡು ಹಂಗೆ ಮಾತಾಡಿಕೊಂಡು ಹೋದ್ವಿ. ಒಂದು ಅಂಗಡೀಲಿ ಹಾಕ್ಸ್ಕೊತೀನಿ, ನಮ್ಮ ಹಳೆ ಕುಕ್ಕರ್ಗಳು ಹಾಕ್ಸ್ಕೊತೀನಿ ಅಂದ್ಬಿಟ್ಟು ಅಲ್ಲಿ ತಗೊಂಡ್ವಿ. ಏನೇನು ನಾವೆಲ್ಲರೂ ತಗೊಂಡ್ರಿ ಒಂದೊಂದು, ಏನು ತಗೊಂಡ್ರಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ಪಾಪ ತಗೊಂಡು ಅಲ್ಲಿಂದನೇ ಮಾರ್ಕೆಟಿಂದನೇ ವಾಪಸ್ ಹೋದರು. ಮಾರ್ಕೆಟ್ ರೋಡಲ್ಲಿ ತುಂಬ ಅಂಗಡಿಗಳೇ ಇದೆ, ಒಂದಲ್ಲ ಅಂತ ಇನ್ನೊಂದು ಅಂಗಡೀಲಿ ಕೇಳಿ ನಾವು ತಗೋಬೋದು. ಅಲ್ಲಿ ಮಾರ್ಕೆಟಲ್ಲೇ ನಾವು ತಗೊಂಡಿದ್ದು, ಚಿಕ್ಕಪೇಟೆಯಲ್ಲಿ ತಗೊಳಕ್ಕಾಗಿಲ್ಲ. ಅವರು ಆಮೇಲೆ ತಗೊಂಡು ಮತ್ತು ಅವರು ಅಲ್ಲಿಂದನೇ ಪಾಪ ಬಸ್ ಹತ್ತಿ ವಾಪಸ್ ಹೋಗಬೇಕಾಗಿತ್ತು. ಟೈಮ್ ಆಗಿಬಿಟ್ಟಿತ್ತು, 2 ಗಂಟೆ ಆಗಿತ್ತು. ಅವರು 2 ಗಂಟೆ 3 ಗಂಟೆ ಆಗಿತ್ತು ಅವರು ಹೋಗೋಷ್ಟೊತ್ತಿಗೆ. ಸರಿ ನಾವು ಮನೆಗೆ ಬಂದರೆ ಲೇಟ್ ಆಗಿಬಿಡುತ್ತೆ, ಹಿಂಗೆ ಹೋಗ್ತೀರಿ ನೀನು ಹೋಗು ಅಂದ್ಬಿಟ್ಟು ನಾವು ಈ ಕಡೆಗೆ ಬಂದ್ರಿ. ಅವರು ಅಷ್ಟೇ ಆ ಕಡೆಗೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋದ್ರು ಅವರು. ನಾವೆಲ್ಲ ಏನು ತಗೊಂಡ್ರಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.